ಅಲ್ಲಿ ಹೆಗ್ಗಡೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಾ ಅನ್ನುವಂಥ ಪ್ರಶ್ನೆ ಇವೆಲ್ಲದರಿಂದಾಗಿ ಈ ಹೋರಾಟ ಯಾವ್ಯಾವುದೋ ರೂಪ ಪಡಿತಾ ಇದೆ. ಯಾಕಂದ್ರೆ ಇದರಲ್ಲಿ ಮರಣ ಹೊಂದಿದವರಿಗೆ ಹಲವು ಸಂಚಿಕೆಗಳು ಹೇಳ್ತಾ ಬಂದಿದ್ದೀವಿ. ನಮ್ಮ ವೇದವಲ್ಲಿ ಅವರು, ಪದ್ಮಲತಾ ಅವರು, ಯಮುನಾ ಅವರು, ನಂತರ ನಾರಾಯಣ ಅವರು, ಇವರು ಅನನ್ಯ ಭಟ್ಟದ ಆರೋಪಿತ್ತು. ಅದೇನು ಸುಳ್ಳು ಅನ್ನುವಂಥ ಏನೋ ಇನ್ನೂ ನಡೆದಿದ್ದವು. ಅದು ಸುಳ್ಳತ್ತು ಮಾಡಿದರು, ಏನು ಮಾಡಿದ್ರು, ದಿಶಾಪುರ ಮಾಡಿದ್ರು. ಯಾಕಂದ್ರೆ ಸೌಜನ್ಯ ಕೇಸನ್ನು ಸಹಿತ ಹೆಚ್ಚು ಕಡಿಮೆ ಹಳ್ಳ ಹಿಡಿಸೋದ ಕೆಲಸಗಳು ಸಾಕಷ್ಟು ಜನ ಮಾಡಿದ್ದಾರೆ. ಕೊನೆಗೆ ಒಬ್ಬ ಅತ್ಯಂತ ಪ್ರಭಾವಿ ಮನುಷ್ಯ, ಪ್ರಾಮಾಣಿಕ ಮನುಷ್ಯ ತಿಳ್ಕೊಂಡಂತಹ ಸ್ನೇಹಮಯಿ ಕೃಷ್ಣ ಈ ಕೇಸನ್ನು ಓದು ಈ ಅವರ ಮಾವನಿಗೆ ತಳಗೆ ಹಾಕುವಂಥ, ವಿಠ್ಠಲಗೌಡರಿಗೆ ತಳಗೆ ಹಾಕುವಂಥ ಪ್ರಯತ್ನವೂ ಮಾಡಿದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಅದು ತನಿಖೆ ಆಗಲಿ ಬೇಡ ಅಂತಲ್ಲ, ಆದರೆ ತನಿಖೆ ಆಗಬೇಕಲ್ಲ. ಈಗಂತೆ ಒಂದು ಸ್ಪಷ್ಟ ಮಾತುಗಳು ಹೊರಬರ್ತಾ ಇದ್ದಾವೆ. ಒಂದು ಸುಪ್ರೀಂ ಕೋರ್ಟ್ ಇದರಲ್ಲಿ ಎಂಟರಾಗಿ ಸೌಜನ್ಯ ಜೊತೆಗೆ ಇನ್ನುಳಿದವರ ಅಲ್ಲಿಯ ಏನಪ್ಪ ನಿಗೂಢವಾಗಿ ಹೆಚ್ಚಂತವ್ರ ತನಿಖೆಗಳನ್ನ ಮಾಡಿಸೋದಕ್ಕೆ ಆರ್ಡರ್ ಮಾಡಿಸ್ಬೇಕಾಗ್ಯದ. ಇಲ್ಲ ಅಂದರೆ ಜನ ಎದುರಿಲ್ಲುವಂಥ ಅನಿವಾರ್ಯ ಪ್ರಸಂಗ ಬರ್ತದೆ ಅಂತೇಳಿ. ಯಾಕಂದ್ರೆ ಜನಾಂದೋಲನ ಮುಂದೆ ಇನ್ಯಾವುದೂ ಇಲ್ಲ. ಆ ಹೋರಾಟ ಆಗಬಾರ್ದು ಅನ್ನೋದಾಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆದರೂ ಸಹಿತ ಇದನ್ನು ಸೋಮೋಟವಾಗಿ ಈ ಎಲ್ಲ ಕೇಸುಗಳನ್ನ ತೆಗೆದುಕೊಂಡು ತನಿಖೆ ಮಾಡಿಸುವಂಥ ಒಂದು ಡೈರೆಕ್ಷನ್ ಕೊಟ್ಟು ಇನ್ನೂ ಯೋಗ್ಯ ಆದಿತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಮತ್ತು ಇವರು ಹಾದಿ ಅಷ್ಟೇ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದಕ್ಕೆ ಏನಾಗಬಹುದು? ನಿಜವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಬೋದಾ? ಅಥವಾ ಇದು ದಿನದಿನಕ್ಕೆ ಸಿಗ್ತಾ ಇದೆ, ಸಿಗ್ತಾ ರಾಜ್ಯ ಮಟ್ಟಕ್ಕೆ ಬೆಳೀತಾ ಇದೆ, ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಇದು ಈಗಾಗಲೇ ಚರ್ಚೆ ಆಗುವಂಥ ವಿಷಯ ಆಗಿದೆ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಧರ್ಮಸ್ಥಳದ ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಆಂದೋಲನಕಾರರಾಗಿರ್ಬೋದು, ಇವರ ಮುಂದಿನ ನಡೆ ಏನು, ಮತ್ತು SIT ಈ ಯಾರ ಮೇಲೆ ಆರೋಪ ಮಾಡ್ತಾಯಿದ್ರು ಅವ್ರನ್ನ ಕರೆತಂದು ತನಿಖೆ ಮಾಡುವುದು ಯಾವಾಗ ಅಂತೇಳಿ ಇವರೆಲ್ಲರ ಪ್ರಶ್ನೆ. ಇದಕ್ಕೆ ನೀವು ಹೇಳ್ತೀರಿ? ಸರ್ಕಾರ ಹೇಳ್ತದ, ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ? ನೋಡೋಣ ಮುಂದಿನ ದಿನದಲ್ಲಿ ಏನೇನು ಡೆವಲಪ್ ಆಗ್ತಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆ.